ಸರ್. ಆಯ್ತಾ, ನಾನು ನಿಮ್ಗೆ ಅಂತಲ್ಲ, ನಾನು ಎಲ್ರಿಗೂ ಹೇಳ್ತಾ ಇರೋದು. ಸಾನಾ ಜನಕ್ಕೆ ನಾನು ವಿದ್ಯೆ ಹೇಳ್ಕೊಟ್ಟಿದ್ದೀನಿ, ಕಲ್ತ್ಕೊಂಡು ಹೋಗಿದ್ದಾರೆ. ಇವಾಗ ಅವರೆಲ್ಲ ಸೇರ್ಕೊಂಡೆ ಅಣ್ಣ ನೀವು ಲೈವ್ ಅಲ್ಲಿ ಬನ್ರಣ್ಣ, ಬೇಡಪ್ಪ ನನಗೇನಕ್ಕೆ ಸುಮ್ನೆ ಅಂದ್ರೆ ಅವರೇ ಎಲ್ಲ ಇವಾಗ ಇಲ್ಲ ಬರ್ಬೇಕು ಸರ್. ಯಾಕಂದ್ರೆ ಏನ್ ಗೊತ್ತಾ, ನಿಮ್ಮಲ್ಲಿ ಇರ್ತಕ್ಕಂಥ ಸರ್ ನಮಗೆ ನಾನ್ ಕಲ್ತುವಾಗ ಈ ಫೋನ್ಗಳೆಲ್ಲ ಇಲ್ಲ, ಬರ ಮನೆ ಫೋನ್ ಮಾತ್ರ ಇತ್ತು. ನಮ್ಗೆ ಫೋಟೋ ಹೊಡಿಯೋಕೆ ಆಗಲ್ಲ ಅವಾಗ. ಇವಾಗ ತಾನೇ ಸರ್ ಇದೆಲ್ಲ ಬಂದಿದ್ದು ಮೊಬೈಲ್ಗಳೆಲ್ಲ. ಅವಾಗ ಏನಿತ್ತು, ಏನಿರ್ಲಿಲ್ಲ. ನಾನು ಬರ ಸೈಕಲ್ ತುಳ್ಕೊಂಡೆ ಹೋಗಿ ಶೋಕಿ ಮಾಡ್ತಾ ಇದ್ದೆ. ನಮ್ಮಪ್ಪ ಬೇಡ ಬೇಡ ಅಂತ ಇದ್ರು, ಅವ್ರನ್ನ ಇದ್ ಮಾಡ್ಬಿಟ್ಟು ಹೋಗ್ತಾ ಇದೆ. ಅಲ್ಲ ನಾನ್ ನಮ್ಮ ತಂದೆ ತಾಯಿ ಗೌರ್ಮೆಂಟ್ ಎಂಪ್ಲಾಯ್ ಲಾಲ್ಬಾಗಲ್ಲಿ ಆಫೀಸರ್ ಆಗಿದ್ರು, ನಮ್ ತಾಯಿನೂ ಅಷ್ಟೇನೆ. ಅಲ್ಲ ನಾನೇನ್ ಹೇಳ್ಕೊಳ್ಳೋದು ಅಂತ ಹೇಳಿದ್ರೆ, ನಿಮ್ಮಂತ ಹಿರಿಯರು ಯಾಕೆ ಎಲೆ ಮರೆಕಾಯಾಗಿ ಇರ್ತೀರಾ ಅನ್ನೋದು ಒಂದು. ಬಟ್ ಅದೇ ನೀವ್ ಹೇಳ್ದಂಗೆನೆ ಇವಾಗ ಏನಾಗ್ತಾ ಇದೆ ಅಂತ ನನಗೆ ಸ್ವಲ್ಪ ಮನೆ ಪ್ರಾಬ್ಲಮ್ ಇತ್ತು. ನನ್ನ ಮನೆ ಪ್ರಾಬ್ಲಮ್ ಇಂದ ನಾನು ಇಷ್ಟ ದಿವಸ ನಾನು ಆಚೆ ಬಂದಿಲ್ಲ. ಇದ್ರ ಮೇಲೆ ಆಚೆ ಬರ್ತೀನಿ ನಾನು. ನನ್ಗೆಲ್ಲ ಸೆಟ್ಲ್ ಮಾಡ್ಬಿಟ್ಟಿದ್ದೀನಿ. ಇನ್ಮೇಲೆ ಯಾವ್ದು ಲೈವ್ ಕಟ್ರು ನಾನು ಬರ್ತೀನಿ. ಎಲ್ಲದಕ್ಕೂ ಫೇಸ್ ಮಾಡ್ತೀನಿ. ಇನ್ಮೇಲೆ ಹೇಳ್ಕೊಡ್ತೀನಿ ಬಿಡಿ. ನಾವ್ ಏನು ಎತ್ಕೊಂಡು ಹೋಗೋದು ಯಾವ್ದು ಇಲ್ಲ, ಎಲ್ಲಾರ್ಗು ಹೇಳ್ಕೊಟ್ಬಿಟ್ಟು ಹೋಗೋಣ. ಇದು ಸರ್ ಬೇಕಾಗಿರೋದು, ಎಲ್ಲಾರ್ಗು ಹೇಳೋಣ. ಅದರಿಂದ ಯಾವ್ದು ಎತ್ಕೊಂಡು ಹೋಗಲ್ಲ. ಅಲುಬರಲ್ಲ, ಯಾವ್ದು ಹೇಳ್ಕೊಳ್ಳಿಲ್ಲ, ನನ್ಗೂ ಸರಿಗೆ ಹೇಳ್ಕೊಳ್ಳಿಲ್ಲ. ನಾನಾಗ ಕಲ್ತ್ಕೊಂಡು ಬಂದಿರೋದು ಇದೆಲ್ಲ. ಪ್ರತಿಯೊಂದನ್ನು ನನಗೆ ಸ್ವಲ್ಪ ಹೇಳ್ಕೊಟ್ಟಿರ್ತಾರೆ, ಅದನ್ನ ಹಿಡ್ಕೊಂಡ್ ಬಂದ್ಬಿಟ್ಟೆ ನಾನು. ನನಗೆ ಗುರು ಅನ್ನೋದು ಸ್ವಲ್ಪ ಹೇಳ್ಕೊಟ್ಟಿದ್ರಿಂದ ಶಂಕರ್ ಅಷ್ಟೇನೆ ಸರ್. ಸರ್ ಅವ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೋದಾ ಸರ್? ಈ ಶಂಕರ್ ಯಾರು ಸರ್? ಸರ್ ಶಂಕರ್ ಅಂದ್ಬಿಟ್ಟು ಬೈಸಂದ್ರನಲ್ಲಿ ಇದ್ದಾರೆ. ಬೈರಸಂದ್ರ ಓಕೆ. ಅವರು ನನ್ಗೆ ಸ್ವಲ್ಪ ಹೇಳ್ಕೊಟ್ರು. ಸರ್ ಬೈರಸಂದ್ರ ಅಂತ ಹೇಳಿದ್ರೆ ಎಲ್ಲಿ ಬರುತ್ತೆ ಹೇಳಿ ಸರ್? ಅದು ನಮ್ಮ ನಿಮಾನ್ಸ್ ಹತ್ರ. ಸರ್ ಇನ್ನೊಂದೇನಂತ ಹೇಳಿದ್ರೆ, ಅವ್ರದ್ದು ಇಂಟರ್ವ್ಯೂ ಕಾಯ್ತಾ ಇದ್ದೀನಿ. ನೀವು ಹೇಳ್ತಾ ಇರೋದು ಟೈಲರ್ ಕರೆಕ್ಟ್ ಇವರು ತಾನೆ? ಅವ್ರದ್ದು ಮುಂದಿನ ಎಪಿಸೋಡ್ ಮಾಡಬೇಕು ಅಂತ ಹೊರಟಿದ್ದೀನಿ. ನಮ್ಮ ದೊಡ್ಡವ್ರು ಹೇಳಿದ್ರು ಅವ್ರದ್ದು ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ತಾ ಇದ್ದೆ. ಅವ್ರದ್ದು ಮಾಡಬೇಕು. ಬಟ್ ಏನಂತ ಹೇಳಿದ್ರೆ, ನಾನು ಕೇಳಿದ ಮಟ್ಟಕ್ಕೆ ಅವರು ದೊಡ್ಡ ಲಿಜೆಂಡ್ರಿ ಅಂತ ನಾನು ಕೇಳ್ಪಟ್ಟೆ. ಅವರೇ ಮೇನ್ ಗುರುಗಳು ಸರ್. ಅವ್ರ ಹತ್ರ ನಿಮ್ಗೆ ಏನೇನು ಹೇಳ್ಕೊಟ್ಟಿದ್ದಾರೆ ಸರ್? ಸರ್ ಕಣ್ಣಿಂದ ಹಿಡ್ದು ಪ್ಯಾಟರ್ನ್ ಇಂದ ಹಿಡ್ದು ಹೆಂಗ್ ಜೊತೆ ಸೆಟ್ ಮಾಡ್ಬೇಕು. ಸುಳ್ಳು ಹೇಳಿದ್ರೆ ಅದೆಲ್ಲ ನಮ್ಗೆ ಆಗಲ್ಲ. ಹೆಂಗಿಂದ ಮೂಲ ಕಾರಣ, ಹೆಂಗಿಂದ ಹೆಂಗ್ ಬರ್ಬೇಕು, ಏನ್ ಮಾಡ್ಬೇಕು ಅನ್ಬಿಟ್ಟು 15 ವರ್ಷ ಅವನ ಜೊತೆನಲ್ಲಿದ್ದೆ ಸರ್ ನಾನು. ಓಕೆ. ಟೈಲರ್ ಶಂಕರ್. ಓಕೆ. ಇವಾಗೂ ನೀವು ಅವ್ರ ಹತ್ರ ಒಡನಾಟ ಇಟ್ಕೊಂಡಿದ್ದೀರಾ ಸರ್? ಜಾಸ್ತಿ ಹೋಗಲ್ಲ ಸರ್. ಅಲ್ಲ ಮಾತುಕತೆ ಏನಾದ್ರು? ಮಾತುಕತೆ ಇದೆ, ಜಾಸ್ತಿ ಹೋಗಲ್ಲ ನಾನು. ಅಲ್ಲ ಯಾಕಂದ್ರೆ ಅದು ಆಲ್ರೆಡಿ ನಾನು ಆಪರೇಟ್ ಮಾಡಿದ್ದೆ. ಅವ್ರಿಗೆ ಅವ್ರದ್ದೇ ಇಂಟರ್ವ್ಯೂ ಮಾಡ್ಬೇಕು ಅಂತ ಸಾಕಷ್ಟು ಓಡಾಡ್ತಾ ಇದ್ದೆ. ತುಂಬಾನೇ ಕೇಳ್ಪಟ್ಟಿದ್ದೆ. ಯಾಕಂದ್ರೆ ತುಂಬಾ ಹಿರಿಯರು, ಪ್ಲಸ್ ಒಂದು ಒಳ್ಳೆ ಜೊತೆ ಮಾಡೋದ್ರಲ್ಲಿ, ಅಕ್ಕಿ ಆಡಿಸೋದ್ರಲ್ಲಿ ತುಂಬಾನೇ ಇದು ಅಂತ ಕೇಳ್ಪಟ್ಟಿದ್ದೆ. ಅದಕ್ಕೋಸ್ಕರ ನೋಡಿದ್ರೆ ಅವರೇ ನಿಮ್ ಗುರುಗಳು, ಇನ್ನ ಸಂತೋಷನೇ ಆಗಿತ್ತು ಸರ್. ಒಂದು ಅಕ್ಕಿಲಿ ನೀವು ನೋಡೋದ್ ರೀತಿಲಿ ಬಂದಾಗ ಒಂದು ಕಣ್ಣಲ್ಲಿ ಏನಾದ್ರೂ ಇದೆಯಾ ಸರ್? ಇದೆ ಸರ್, ಕಣ್ಣಲ್ಲೇ ಇರೋದು ಮೈನ್. ಕಣ್ಣಲ್ಲಿ ಕಣ್ಣಲ್ಲೇ ಇರೋದು. ಕಣ್ಣಲ್ಲಿ ಏನಿದೆ ಸರ್? ಇವಾಗ ಅಕ್ಕಿ ನೋಡಿದ ತಕ್ಷಣ, ಅಕ್ಕಿ ಹಿಡಿದ ತಕ್ಷಣ ಏನ್ ನೋಡ್ತಾರೆ? ಸುಮ್ನೆ ಕತ್ತೆ ಹಿಂಗ್ ನೋಡ್ತಾರೆ. ಅದೇ ಅಲ್ಲ, ಅದ್ರಲ್ಲಿ ಏನಿದೆ ಸರ್? ಅದ್ರಲ್ಲಿ ಎಲ್ಲಾ ಸಿಸ್ಟಮ್ ಇದೆ ಸರ್. ಏನದು? ಏನಾದ್ರು ಒಂದ್ 2-3 ಸಿಂಪ್ಟಮ್ಸ್ ಹೇಳ್ಬೋದಾ ಸರ್? ಅದ್ನಲ್ಲಿ ಬಂದು ಗೋಲ್ಡ್ ಶೇಡ್ ಇದೆ, ಸಿಲ್ವರ್ ಇದೆ, ಅನಾರಿ ಇದೆ, ಬ್ಲೂ ಶೇಡ್ ಇದೆ, ಗ್ರೀನ್ ಶೇಡ್ ಇದೆ. ಏನ್ ಶೇಕ್ ಮಾಡುತ್ತೆ ಅಕ್ಕಿ? ಮೂಗಲ್ಲಿ ಏನಿದೆ, ಮೂಗುಗೂ ಕಣ್ಣಿಗೆ, ಬಾಲಕ್ಕೆ, ಕಾಲಿಗೆ ಎಲ್ಲ ಸಂಬಂಧ ಇದೆ. ಹೇಳಲ್ಲ, ಹೇಳದೇ ಇಲ್ಲ, ಸತ್ಯ ನಾನು ಹೇಳ್ತೀನಿ ನೋಡಿ. ಎಲ್ಲಾರ್ಗು ಹೇಳ್ತಾ ಇಲ್ಲ ನಾನು. ನಾನು ತಿಳಿದಿರೋದೇ ನಾನು ಹೇಳ್ತೀನಿ. ಎಲ್ಲ ಸಿಸ್ಟಮ್ ಬಂದು ಕಣ್ಣಲ್ಲೇ ಇರೋದೆ ಸರ್. ಕಣ್ಣಲ್ಲಿ ಕರೆಕ್ಟ್ ಆಗಿ ಕೊಟ್ರೆ ಅಲ್ಲಿ ಮೇಲೆ ಆಡುತ್ತೆ, ಅಲ್ಲಿ ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಶಾರ್ಟ್ ಆಗಿ ಬಂದಿರೋದು ಏನಾಡುತ್ತೆ, ಲೆಂತ್ ಆಗಿ ಬರೋದು ಏನಾಡುತ್ತೆ, ಗುಂಡು ತಲೆ ಇದ್ರೆ ಏನಾಡುತ್ತೆ, ಕೊಕ್ರ ತಲೆ ಇದ್ರೆ ಏನಾಡುತ್ತೆ, ಈ ಚೆಸ್ಟ್ ಇದ್ರೆ ಏನಾಡುತ್ತೆ, ಬೆನ್ನಿಗೆ ಈ ಪುಕ್ಕ, ಇದರಲ್ಲಿ ಪುಕ್ಕ ಒಂದ್ 4 ಪುಕ್ಕ ಬರುತ್ತೆ. ಅದು ಹೇಳೋದೇ ಇಲ್ಲ, ನಾನು ಹೇಳ್ತೀನಿ, ಚಾಲೆಂಜ್ ಮಾಡಿ ಹೇಳ್ತೀನಿ. ಇದ್ರಲ್ಲಿ ಏನೇನಿದೆ ಸಿಸ್ಟಮ್, ಆ ಸಿಸ್ಟಮ್ ಎಲ್ಲ ಅದ್ರಲ್ಲಿ ಇದೆ. ಯಾಕೆ ಹೇಳಲ್ಲ ಅಂತಾರೆ? ಬಾಯಿ ತೆಗೆದ್ರೆ ಅದ್ರಲ್ಲಿ ಏನಿದೆ ಅಂತ ಗೊತ್ತಾಗಲ್ಲ. ಲೆಂತ್, ಬಾಡಿ ಲೆಂತ್ ಹೆಂಗಿರ್ಬೇಕು, ಮೈನು ಅದನ್ನು ನೋಡ್ಬೇಕು ಅಕ್ಕಿನಲ್ಲಿ. ತೆಗೆದ ತಕ್ಷಣ ರೆಕ್ಕೆ ನೋಡ್ತಾರೆ.
ಏನಕ್ಕೆ ನೋಡ್ತಾರೆ ರಕ್ಕೆ? ಅದರಲ್ಲಿ ಲಾಲ್ ಕಟ್ಟಿ ಇದೆಯಾ, ಹ್ಮ್ ಇಲ್ಲ ಬ್ಲೇಡ್ ತಿರಿ ಇದೆಯಾ, ಹ್ಮ್ ಇಲ್ಲ ದಾಸಿ ಅಗಲ ಇರೋದು ತಿರಿ ಇದೆಯಾ, ಹ್ಮ್ ಅದೆಲ್ಲ ನೋಡಿ ಹಾಕ್ಬೇಕು ಜೊತೆ. ಓಕೆ ಸುಮ್ಮನೆ ಹೇಳ್ಬಿಟ್ಟ ತಕ್ಷಣ ಅಕ್ಕಿ ಆಡ್ಬಿಡ್ತೆ ಅಂದ್ರೆ ಅಕ್ಕಿ ಆಡಲ್ಲ. ಹ್ಮ್ ಕಣ್ಣಲ್ಲಿ ನೋಡ್ಬೇಕು ಫಸ್ಟ್. ಹ್ಮ್ ಕಣ್ಣಿಗೆ ಏನಕ್ಕೆ ಹಿಡಿತಾರೆ? ಹಿಡಿದ ತಕ್ಷಣ ಕಣ್ಣು ನೋಡ್ತಾರಲ್ಲ, ಏನಕ್ಕೆ ನೋಡ್ತಾರೆ? ಹ್ಮ್ ಅದು ಯಾರು ಹೇಳ್ತಾರೆ? ಲೈವ್ ಅಲ್ಲಿ ಯಾರನ್ನ ಹೇಳಿದಾರ? ಹೇಳಿಲ್ಲ. ಹಿಡಿದ ತಕ್ಷಣ ಹಿಂಗ್ ತೆಗಿತಾರೆ. ಏನಕ್ಕೆ ತೆಗಿತಾರೆ? ಫಸ್ಟ್ ಯಾರಿಗನ ಒಂದು ಗುರು ಸೆಟ್ ಮಾಡು. ಗುರು ಹತ್ರ ವಿದ್ಯಾ ಕಲಿ. ಹ್ಮ್ ತಂದೆ ತಾಯಿ ಇಲ್ಲ ಅಂದ್ರೆ ಗುರು ಯಾರು ಇಲ್ಲ ಅಲ್ಲಿ. ಖಂಡಿತ ಆಮೇಲೆನೆ ದೇವ್ರು. ಖಂಡಿತ. ಅವ್ರು ಮುಗಿದಿರ್ತಾರೆ, ಅವ್ರಿಗೆ ಅವ್ರ ಗುರು, ಅವ್ರ ಗುರು ಇದ್ದೇ ಇರ್ತಾರಲ್ಲ ಸರ್. ಗುರು ಇದ್ಮೇಲೆ ಶಿಷ್ಯ ಇಲ್ಲನೇ ಇಲ್ಲ ಸರ್, ಅದಂತೂ ಗ್ಯಾರಂಟಿ. ನಾನು ಹೇಳ್ಕೊಡ್ತೀನಿ ನೋಡಿ ಸರ್, ಯಾರು ಹೇಳಿದ್ರು ನಾನು ಕೇರೆ ಮಾಡಲ್ಲ. ಓಕೆ ಗುರು ಇರ್ಲೇಬೇಕು ಈ ವಿದ್ಯೆದಲ್ಲಿ. ಗುರು ಇಲ್ಲ ಅಂದ್ರೆ ಆಗದೇ ಇಲ್ಲ. ಹೇಳಲ್ಲ ಅಂತಾರ ಸರ್. ನಮ್ ತರ ಲೈವ್ ಅಲ್ಲಿ ಹೇಳಿ ನೋಡೋಣ. ಹ್ಮ್ ಹೇಳ್ಬೇಕು. ಯಾರಿಗನ ವಿದ್ಯಾ ಕಳ್ಸ್ಕೊಡು. ನಿನ್ಗೆ ಹೆಸರು ಹೇಳ್ತಾರೆ, ಹೆಸರು ಹೇಳ್ತಾರನೋ ಇಲ್ಲನೋ ಬಿಡು, ನನಗಂತೂ ಹೇಳಿಲ್ಲ ಯಾರನ್ನು. ನಾನು ಹೇಳ್ತೀನಿ, ಮುಂದೆ ಬಂದು ಹೇಳ್ತೀನಿ. ಕಣ್ಣಲ್ಲೇ ಇರೋದು ಸರ್ ಮೈನು. ಕಣ್ಣಲ್ಲಿ ವಿಚಿತ್ರ ಮಾಡುತ್ತೆ. ಸರ್ ಒಂದ್ 2-3 ಹೇಳ್ಬೋದಾ ಸರ್? ಯಾಕಂದ್ರೆ ಕಣ್ಣಲ್ಲಿ ನೋಡ್ತೀರಾ ಅಂತ ಹೇಳಿದ್ರಲ್ಲ, ಕಣ್ಣಲ್ಲಿ ನೀವು ಬಾಜಿನ ಕಂಡುಹಿಡಿಬೋದಾ ಸರ್? ಗ್ಯಾರಂಟಿ ಕಂಡು ಹಿಡಿಬಹುದು ಸರ್. ಬಾಜಿ ಕಣ್ಣಲ್ಲಿ ಕಂಡು ಹಿಡ್ದಿಲ್ಲ ಅಂದ್ರೂ ಬೇರೆ ಸಿಸ್ಟಮ್ ಅಲ್ಲಿ ಇದೆ, ನಾನು ಹೇಳಲ್ಲ ಲೈವ್ ಅಲ್ಲಿ. ಅದು ಹೇಳ್ಕೊಡಲ್ಲ ನಾನು. ಓಕೆ ಕಣ್ಣಲ್ಲಿ ಇದೆ, ಕಣ್ಣಲ್ಲಿ ತೋರ್ಸ್ಕೊಡ್ಲಿಲ್ಲ ಅಂದ್ರೆ ಒಂದ್ 2-3 ಸಿಸ್ಟಮ್ ಇದೆ, ಅದು ನಾನು ಹೇಳಲ್ಲ. ಇವಾಗ ಬಂದ್ರ ವಿಷಯಕ್ಕೆ ಬಂದ್ರಲ್ಲ ಇವಾಗ. ಹೌದು, ಬೈಕ್ ಅಂತಾರ. ಇವಾಗ ನೀವು ಇದೇ ತರನೇ ಆಗ್ತಾ ಇರೋದು ಸರ್. ಸ್ವಲ್ಪ ಮುಚ್ಚಿಕ್ಬೇಕು, ಎಲ್ಲ ಹೇಳ್ಕೊಟ್ಬಿಟ್ರೆ ಎಲ್ಲ ಹಂಗೆ. ಕಣ್ಣಿನ ವಿಷಯ ಅಲ್ಲ, ಇವಾಗ ಕಣ್ಣಿನ ವಿಷಯಕ್ಕೆ ಬರ್ತೀನಿ. ಕಣ್ಣಲ್ಲೂ ಹಂಗೆ ಹೇಳ್ತೀರಾ ನೋಡಿ. 1 ರಿಂಗ್ ಕಾಣ್ತು, 2 ರಿಂಗ್ ಕಾಣ್ತಾ, 3 ರಿಂಗ್ ಕಾಣ್ತು, 4ನೇ ರಿಂಗ್ 5ನೇ ರಿಂಗ್ ನೀವು ಹೇಳೋದೇ ಅಲ್ವಲ್ಲ, ಅವಾಗ ಏನ್ ಮಾಡ್ತೀರಾ ಸರ್? ನನಗೆ ರಿಂಗೇ ಬೇಕಾಗಿಲ್ಲ ಸರ್, ನನಗೆ ಪ್ಲೈನ್ ಕೊಟ್ರೆ ನಾನು ಓಡಿಸ್ತೀನಿ ಸರ್. ಪ್ಲೈನ್ ಅಲ್ಲೇ ಸೆಟ್ ಮಾಡ್ಕೊಡ್ತೀನಿ ಸರ್. ನನ್ಗೆ ಬೇಕಾಗಿರೋದು ಆಲ್ ಕಣ್ ಬೇಕು ಸರ್. ಅದನ್ನೇ ಹೇಳ್ತಾ ಇರೋದು ಇಲ್ಲಿ. ನಾನು ಏನಂತ ಹೇಳಿದ್ರೆ, ಸುಮ್ನೆ ಇಲ್ಲಿ ನಾನು ಟೈಮ್ ಪಾಸ್ ಮಾಡಕ್ ಬಂದಿಲ್ಲ. ನಾನು ನಿಮ್ಮ ಒಂದು ವಿದ್ಯೆನ ಜನಗಳಿಗೆ ಕೇಳಲಿಕ್ಕೆ ಅಂತ ಅವ್ರು ಕಲ್ತ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾನು ಹುಡಿಕೊಂಡ್ ಬಂದಿದ್ದು. ಅದು ಲೈವ್ ಅಲ್ಲಿ ಹೇಳಿದ್ರೆ ಅದು ಸೆಟ್ ಆಗಲ್ಲ. ಕಣ್ಣಲ್ಲಿ ತೋರಿಸ್ಬಿಟ್ಟು ನೋಡಪ್ಪ ಹಿಂಗ್ ಮಾಡಿ ನೀವು ಒಂದ್ ಸ್ವಲ್ಪ ಹಿಂಟ್ ಕೊಟ್ರೆ ಅವರು ರಿಸರ್ಚ್ ಮಾಡ್ತಾರೆ ಸರ್. ಅವರು ರಿಸರ್ಚ್ ಮಾಡ್ತಾರೆ. ನನ್ನ ಹತ್ರ ನೋಡಿ, ಶೇಕಿಂಗ್ ಇರ್ಬೇಕು ಕಣ್ಣಲ್ಲಿ. ಯಾವ ರೀತಿಲಿ ಶೇಕ್ ಮಾಡ್ಬೇಕು ಸರ್? ಯಾಕಂದ್ರೆ ಈ ತರ ಶೇಕಿಂಗು ಇದೆ, ಹಿಂಗಿಂಗ್ ಮಾಡೋ ಶೇಕಿಂಗು ಇದೆ, ಹಿಂಗಿಂಗ್ ಮಾಡೋ ಶೇಕಿಂಗ್ ಇದೆ, ಮೇಲ್ಗಡೆ ಮಾಡೋ ಶೇಕಿಂಗ್ ಇದೆ. ಒದರ್ಬೇಕು ಸರ್. ಹಿಂಗ್ ಮಾಡೋದಂದ್ರೆ ಮುಂದಕ್ಕೆ ಹೋಗುತ್ತೆ, ಹಿಂದ್ಗಡೆ ಮಾಡದೆ ಅಂದ್ರೆ ಹಿಂದಕ್ಕೆ ಹೋಗುತ್ತೆ ಅಕ್ಕಿ. ಶೇಕಿಂಗ್ ಇರ್ಬೇಕು. ಯಾವತ್ತು ಮೇಲ್ಗಡೆನೆ ನೋಡ್ತಾ ಇರ್ತಲ್ಲ, ಹಂಗಾರೆ ಮೇಲ್ ಕೈ ಅಂತ, ಕೆಳಗಡೆ ಮಾಡಿದ್ರೆ ಕೆಳಗಡೆ ಕೈ ಅಂತ, ಝೂಮ್ ಮಾಡುತ್ತಂದ್ರೆ ಜಿಪ್ಪಿ ಕಟ್ಟದಂತ. ಹಿರಿಯವರು ಯಾರನ್ನ ಹೇಳಿದ್ರ ನಮ್ಗೆ, ಅದಕ್ಕೆ ನಾನು ಹೇಳ್ತಾ ಇಲ್ಲ ಸರಿಗೆ. ಅದು ಇನ್ನೊಂದು ಸಿಸ್ಟಮ್ ಇದೆ. ಇವಾಗ ಇಲ್ಲಿ ಸಮಸ್ಯೆ ಇರೋದು ಇಲ್ಲಿ ನಿಮ್ಗಳದು ಸೀನಿಯರ್ಗಳದ್ದು ಏನ್ ಗೊತ್ತಾ ಸಮಸ್ಯೆ? ಹೇಳ್ಕೊಡಲ್ಲ, ನೀವು ಹೇಳ್ಕೊಡಲ್ಲ ಹೊಸಬ್ರಿಗೆ. ಅದೇ ಸಮಸ್ಯೆ ಇಲ್ಲ ಆಗಿರೋದು. ನಮಗ್ ಬಂದು ಕೇಳಿದ್ರೆ ನಾವು ಹೇಳ್ಕೊಡ್ತೀವಿ, ಅವ್ರು ಬಂದು ಕೇಳಲಿಲ್ಲ ಅಂದ್ರೆ ನಾವು ಹೇಳ್ಕೊಡಕ್ ಚಾನ್ಸೇ ಇಲ್ಲಾನೆ. ಸರಿ ಸರ್, ಆಯ್ತು, ಓಕೆ. ಒಂದ್ ಮಾತು ಕೇಳ್ತೀನಿ. ನೀವು ಸಾಕಷ್ಟು ಜನಕ್ಕೆ ಇಲ್ಲಿದವ್ರಿಗೆ ಹೇಳ್ಕೊಟ್ಟಿದ್ದೀರಲ್ಲ, ಯಾಕೆ ಇವತ್ತವರೆಗೂ ನಿಮ್ ಹೆಸರು ಹೇಳಿಲ್ಲ? ಮತ್ತೆ ಅದನ್ನೇ ಹೇಳ್ತಾ ಇರೋದು. ಇಲ್ಲಿ ಏನಂತ ಹೇಳಿದ್ರೆ, ನಾನು ಹೇಳಲ್ಲ ಅಂತೀನಿ. ಹೊಸಬ್ರು ಬಂದ್ರೆ ಇವಾಗ ಸಮಸ್ಯೆ ಆಗಿರೋದಲ್ಲ ಇಲ್ಲೇನೆ. ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತಲ್ಲ ಸರ್. ನಿಮ್ ದೊಡ್ಡವರೆಲ್ಲ ಏನಂತ ಹೇಳಿದ್ರೆ, ನೀವೆಲ್ಲ ಹೇಳ್ಕೊಟ್ರೆ ನಾಳೆ ದಿನ ನನಗೆ ಏನ್ ಮರ್ಯಾದೆ ಅಂತ ಕೇಳ್ತಾರೆ. ಮರ್ಯಾದೆ ಏನಂತ ಹೇಳಿದ್ರೆ, ಇವಾಗ ಹೇಳ್ಕೊಟ್ಬಿಟ್ರೆ ಏನಂತ ಹೇಳಿದ್ರೆ, ಇವಾಗ ನಿಮ್ಮ ವಿದ್ಯೆಯಲ್ಲಿ ಎಲ್ಲೋ ಒಂದ್ ಕಡೆ ಹೇಳ್ತೀರಾ. ಹೇಳ್ದಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇದು ಸರಿ ಇಲ್ಲ ಅನ್ನೋರು ಒಂದಷ್ಟು ಜನ ಅವ್ರೆ, ಆಮೇಲೆ ಇದು ಸರಿ ಅನ್ನೋರು ಒಂದಷ್ಟು ಜನ ಅವ್ರೆ. ನೀವ್ ಎಷ್ಟೇ ಪ್ರಾಮಾಣಿಕವಾಗಿದ್ರು ಅರ್ಥ ಆಯ್ತು, ಅದಕ್ಕೊಂದು ಏನೋ ಒಂದು ಯಾರೋ ಒಬ್ಬ ಬ್ಯಾಡ್ ಕಮೆಂಟ್ ಆಗ್ತಾನೆ. ಈ ತರದ್ ಇದೆ. ಅದಕ್ಕೋಸ್ಕರ ಇದು ಯಾಕಪ್ಪ ನನ್ಗೆ ಸವಾಸ ಅಂತಾರೆ. ಹೌದು, ಇಲ್ಲ ಇಷ್ಟೇ ಆಗಿರೋದು. ಇದು ಹೇಳಲ್ಲ ಸರ್, ಅವ್ರಿಗೆ ಗೊತ್ತಿರಲ್ಲ, ನೆಗ್ಲೆಕ್ಟ್ ಮಾಡ್ತಾರೆ. ನಾವು ಗುರುಗಳಿಗೆ ನಮಸ್ಕಾರ ಮಾಡ್ಬಿಟ್ಟು ಕಲ್ತ್ಕೊಡಪ್ಪ ಅಂತ ಹೇಳಿದೀವಿ ನಾವು. ಇವಾಗ ಇರೋರು ಜೋಬಲ್ ಕೈ ಹಾಕೊಂಡು ಸ್ಟೈಲ್ಗಳು ಮಾಡ್ಕೊಂಡು ಹೋಗ್ತಾರೆ. ನನಗೆ ಸಾಕಷ್ಟು ಹಿರಿಯರು ಹೇಳಿದ್ದಾರೆ, ಅರ್ಥ ಆಯ್ತಾ? ನನ್ಗೇನು ಹೇಳಿಲ್ಲ ಅಂತಲ್ಲ, ನಾನು ಪ್ರತಿಯೊಬ್ಬರ ಹತ್ರ ಅಕ್ಕಿ ಶೋಕೆ ಬಂದು ನಾನು ಇವಾಗ ಹೇಳಿದ್ದೀನಿ, ಅವ್ನು ಏನಯ್ಯ ಮಾತಾಡಿದಾನೆ ಅನ್ಬಿಟ್ಟು ಹೇಳ್ತಾರೆ. ಅದ್ರ ಕಷ್ಟ ಸುಖ ಏನಾನ ಗೊತ್ತಾ ಅಕ್ಕಿ ಬಗ್ಗೆ?
ಖಂಡಿತ ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಗೊತ್ತಿಲ್ಲ. ಅವತ್ತಿನ ಟೈಮಲ್ಲಿ ನೀವು ಸೈಕಲ್ ಹೊಡ್ಕೊಂಡು ಆ ಬೇವ್ರು ಬರ್ತಿತ್ತಲ್ಲ, ಆ ಬೇವ್ರು ಬಂದ್ರು ಗುರುಗಳ ಮನೆಗೆ ಸಂಬಳನೇ 125 ರೂಪಾಯಿ. ಅಲ್ಲ, ಗುರುಗಳ ಮನೆಗೆ ಹೋಗ್ತಾ ಇದ್ರಿ, ಹ್ಮ್ ಫುಲ್ ಮೈಯೆಲ್ಲ ಬೇವಿಸ್ಕೊಂಡು. ಇವತ್ತು ಯಾವ ಬೈಕ್ ತಗೋ, ಇವತ್ತು ಪೆಟ್ರೋಲ್ ಹಾಕಿ ಬೈಕ್ ತಗೊಂಡು ಹೋಯ್ತಾರ ಎಲ್ಲಿ ಬೇಕಲ್ಲಿ. ಇವತ್ತು ಆತರ ಆಗಿದೆ. ಇವತ್ತು ವಿದ್ಯೆ ಕಲಿಬೇಕು ಅಂತ ಹೇಳಿದ್ರೆ ಇವತ್ತು ಯಾರಿಗೂ ಅಷ್ಟಾಗಿದ್ದಿಲ್ಲ. ಮೊದ್ಲೆಲ್ಲ ಏನಂತ ಹೇಳಿದ್ರೆ ನಿಮ್ದು ಫೋನ್ ಇಲ್ದೇ ಟೈಮಲ್ಲೇ ನೀವು ಹೆಂಗೆಂಗೋ ಮಾಡಿ ಸೇರ್ತಾ ಇದ್ರಿ. ಒಂದು ಟೈಮಿಂಗ್ಸ್ ಅಂತ ಇತ್ತು, ಇದಿತ್ತು ಸರ್. ಆಮೇಲೆ ಇನ್ನೊಂದು ವಿಷಯ ಕೇಳ್ಪಟ್ಟೆ, ನಿಮ್ಗೆ ಇಲ್ಲಿಂದ ಬಂದ್ಬಿಟ್ಟು ಈ ನಮ್ಮ JC ರೋಡ್, ಇದು SP ರೋಡ್, ನಮ್ಮ ಧರ್ಮರಾಜನ ದೇವಸ್ಥಾನ ಏನ್ ಬರುತ್ತೆ, ಅಲ್ಲಿಂದ ನಿಮ್ದು ಸಂಬಂಧ ಆಗಿತ್ತು ಸರ್? ಸರ್ ಅಲ್ಲಿ ಬಂದು ನಮ್ಮ ಧರ್ಮಜ ದೇವಸ್ಥಾನದಲ್ಲಿನೇ ಟೋರ್ನಮೆಂಟ್ ನಡೆಸ್ತಾ ಇದ್ರು. ಅವಾಗ ಬಂದು ಒಂದು 75 ರೂಪಾಯಿನ ಏನೋ 200 ರೂಪಾಯಿ ಇರ್ಬೋದು, ನನ್ಗೆ ಸರಿ ಜ್ಞಾಪಕ ಇಲ್ಲ. ಅವಾಗ ನಾನು ಒಂದು ಟೋರ್ನಮೆಂಟ್ ಕಟ್ಟಿದೆ. ಅವಾಗ ತುಂಬಾ ಕಷ್ಟ ನನ್ಗೆ. ಯಾವ್ದು ಸರ್ ಟೂರ್ನಮೆಂಟ್ ಅದು? ಅದು ಬಂದು ಉಲ್ಲಂಗಡಿ ಟೂರ್ನಮೆಂಟ್ ಇಲ್ಲ ಸರ್, ಉಲ್ಲಂಗಡಿ ಕೃಷ್ಣಪ್ಪ ಅದೇ ನಾನು ಕಟ್ಟಿದ್ದು. ಮಿಕ್ಕಿದ್ದು ಯಾವ್ದು ನನ್ಗೆ ಅಷ್ಟೊಂದು ಅವಾಗ ಇಲ್ಲ ಪವರ್ ನನಗೆ. ಅಲ್ಲ, ಯಾಕಂದ್ರೆ ಹಳೇದದು ತುಂಬಾ ಹಳೇದದು. ಅವಾಗನು ಟೋರ್ನಮೆಂಟ್ ಕಟ್ಟಿದೆ ನಾನು. ಅವಾಗ 2 ಅವರ್ ಚಿಲ್ಲರೆ ಏನೋ ಆಡ್ತೇನೆ. ಇದು ಮನೆ ಮೇಲೆನೆ 2 ಅವರ್ ಚಿಲ್ಲರೆ ಮಾಡ್ತೀನಿ. ಓಕೆ. ಅದ ಟೈಮಲ್ಲಿ ಪ್ಲೇಸ್ ಏನಾದ್ರು ಮಾಡಿದ್ರಾ? ಇಲ್ಲ ಸರ್, ಪ್ಲೇಸ್ ಸಿಕ್ಕಿಲ್ಲ. ಪ್ಲೇಸ್ ಇಲ್ಲ. ಅವತ್ತು ಟೈಮಲ್ಲಿ ಏನ್ ಬಿಟ್ಟಿದ್ರು ಸರ್ ಲಾಂಗ್ ಟೈಮ್ ಅಂತ? ಲಾಂಗ್ ಟೈಮ್ ಅಂದ್ರೆ ಅದೇನೆ ಸರ್, ನನ್ಗೆ ಬಿಡಕ್ ಆಗಿಲ್ಲ ಸರ್. ನಮ್ಮ ಮನೆ ಆ ಟೈಮಲ್ಲಿ ಟೂರ್ನಮೆಂಟ್ ಅಲ್ಲಿ ಎಷ್ಟು ಅವರ್ ಬಿಟ್ಟಿದ್ರು ಯಾರಾದ್ರೂ ಬೇರೆಯವರು? 4 ಅವರ್ ಚಿಲ್ಲರೆ ಬಿಟ್ಟಿದ್ರು ಸರ್. 4 ಅವರ್ ಚಿಲ್ಲರೆ ಬಿಟ್ಟಿದ್ರು ಸರ್. ಅಂದ್ರೆ ಅವತ್ತಿನ ಟೈಮಲ್ಲಿ ಅಕ್ಕಿ ಹಾರಾಟಗಳೆಲ್ಲ ಕಷ್ಟ ಇರ್ತಿತ್ತ ಸರ್? ಸರ್ ಕಷ್ಟನೇ ಸರ್. 8 ಅವರ್ ಆದ್ರೆ ಜಾಸ್ತಿ. 10 ಅವರ್ ಆಡಿಸ್ಬಿಟ್ರೆ ಅವ್ರು ದೊಡ್ಡವರು. ತುಂಬಾ ಕಷ್ಟ ಪಟ್ಟಿದೀವಿ ಸರ್ ನಾವು. ಅವತ್ತಿನ ಟೈಮಲ್ಲಿ ನಿಮ್ಮ ಅಕ್ಕಿ ಶೋಕಲ್ ಬಂದು ಜನಗಳೆಲ್ಲ ತುಂಬಾ ಕಷ್ಟ ಪಟ್ಟಿದ್ದಾರೆ. ಯಾಕೆ ಕಷ್ಟ ಪಟ್ಟಿದ್ದಾರೆ ಅಂದ್ರೆ, ಕೆಲವರು ಮನೇಲಿ ಒಪ್ಪಲ್ಲ, ಇವಾಗನು ಒಪ್ಪಲ್ಲ. ಇದ್ರೂ ಅಕ್ಕಿ ಶೋಕ್ ಮಾಡ್ತಾರಲ್ಲ, ತಾರೀಫ್ ಮಾಡ್ತೀನಿ ನಾನು. ತಾರೀಫ್ ಮಾಡ್ತೀನಿ, ಅವ್ರಿಗೆ ಎಂಕರೇಜ್ ಕೊಡ್ತೀನಿ ನಾನು. ನಮ್ ಟೈಮ್ ವೇಸ್ಟ್ ಮಾಡ್ತೀನಿ ನಾನು. ಇವಾಗನು ಅಷ್ಟೇ ನಮ್ಮ ಮಿಸಸ್ಗೆಲ್ಲ ಹೇಳೋದು ನಾನು, ಇಲ್ಲಿ ಓಟ್ ಬರ್ತೀನಮ್ಮ ಅಂದ್ಬಿಟ್ಟು ಅಕ್ಕಿ ಶೋಕಕ್ಕೆ ಹೋಗೋದು. ನಾವು ದ್ರೋಹ ಮಾಡಿಲ್ಲ ಸರ್. ಅವತ್ತಿನ ಟೈಮಲ್ಲಿ ನಿಮ್ಮ ಒಂದು ಯಾರ್ಯಾರ ಜೊತೆ ನಿಮ್ ಒಡನಾಟಗಳಿತ್ತು ಸರ್? ಯಾರ್ಯಾರು ನೋಡಿದಿರಾ ಸರ್ ಸೀನಿಯರ್ ಅಂತ? ಸರ್ ಸೀನಿಯರ್ ಅಂದ್ರೆ ಫಸ್ಟ್ ಸಾಮೇಲ್ ಕೃಷ್ಣಪ್ಪ, ಆಮೇಲೆ ಡಬಲ್ ರೋಡ್ ಸನ್ಮುಗಮ್, ಆಮೇಲೆ ವೇಣು ಅನ್ಬಿಟ್ಟು ಅವರು ಇದ್ರು, ಸುಧಾಮ್ ನಗರ್ನಲ್ಲೇ ಇದ್ರು. ನೀವು ನೋಡಿದಿರಾ ಇಲ್ಲ ನನಗೆ ಗೊತ್ತಿಲ್ಲ. ಅವ್ರಿದ್ರು. ಆಮೇಲೆ ನೀಲ್ಗಂಟಪ್ಪ ಇದ್ರು. ಆಮೇಲೆ ನೆಕ್ಸ್ಟ್ ಬಂದು ಇದ್ರು ಸರ್ ಸುಮಾರು ಜನ, ನಾನು ಮರ್ತ್ ಬಿಟ್ಟಿದ್ದೀನಿ. ಸುಮಾರು ಜನ ಇದ್ರು. ಅಲ್ಲ, ಇವರಲ್ಲಿ ಏನಾದ್ರು ಒಂದು ವಿದ್ಯೆಗಳು ಏನಾದ್ರು ಕಲ್ತಿದ್ರ ಸರ್? ಸರ್ ಅವ್ರು ಹೇಳ್ಕೊಳ್ಳಿಲ್ಲ ನನಗೆ, ಹೇಳ್ಕೊಳ್ಳಿಲ್ಲ ನನಗೆ. ಸಾಮೇಲ್ ಕೃಷ್ಣಪ್ಪ ಸ್ವಲ್ಪ ಹೇಳಿದ್ರು, ಸನ್ಮುಗಮ್ ಅವರು ಹೇಳಿದ್ರು ಸ್ವಲ್ಪ. ಓಕೆ ಸರ್. ಇನ್ನೊಂದೇನಂತ ಹೇಳಿದ್ರೆ, ಇವಾಗ ಅಕ್ಕಿ ಅಂತ ವಿಷಯಕ್ಕೆ ಬಂದಾಗ ನಿಮ್ಮ ಒಂದು ಫೇವ್ರೆಟ್ ಲೈನ್ ಅಂತ ಹೇಳಿದ್ರೆ ಯಾವ ಬಣ್ಣಕ್ಕೆ ಹೋಗ್ತೀರಾ ಸರ್? ಯಾವ ಲೈನ್ಗೆ ಹೋಗ್ತೀರಾ ಸರ್? ಮೈನು ನನಗೆ ಅಂದ್ರೆ ಸಬ್ಜಾ ರೇಗ್ದಿರಗಳು, ಸಬ್ಜಾಗಳು, ಧೂಮಗಳು, ತಾಮ್ರಾಲ್ಗಳು, ಮಕ್ಷಿಗಳು, ಇದಂದ್ರೆ ತುಂಬಾ ಇಷ್ಟ ಸರ್. ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಗುಲ್ದಾರ್ಗಳು ಹೋಗ್ತೀನಿ ಸರ್. ಸರಿ, ನಿಮ್ಮ ಒಂದು ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮ್ಮ ಒಂದು ಅಕ್ಕಿ, ನಾನು ಹೇಳ್ತಾ ಇರೋದು ಅಂದ್ರೆ ನೀವು ಕೊಟ್ಟಿದ್ದಾಗಿರ್ಬೋದು, ಇಲ್ಲ ನೀವೇ ಇಟ್ಟಿ ಆರಿಸಿದಾಗಿರ್ಬೋದು, ಎಷ್ಟು ಅವರ್ ಹೈಯೆಸ್ಟ್ ಆರಿಸಿದಿರಾ ಸರ್ ನಿಮ್ದು ಅಂತ? ಲಾಂಗ್ ಟೈಮ್ ಅಂದ್ರೆ ಯಾವುದೇ ಎಲ್ಲೇ ಆಗಿರ್ಬೋದು, ನಿಮ್ದಲ್ವಾ ಪದಾರ್ಥ, ಅದು ನಿಮ್ ಪದಾರ್ಥ ಆಡಿರೋದು. ಆ ಪದಾರ್ಥ ನಿಮ್ಮ ಪ್ರಕಾರ ಎಷ್ಟು ಅವರ್ ಆಡಿ ಒಂದು ಹೆಸರು ಮಾಡಿದೆ ಹೈಯೆಸ್ಟ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ? 12 ಅವರ್ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್. 11 ಅವರ್ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್. ನಿಮ್ಮ ಒಂದು ಲಾಂಗ್ ಟೈಮ್ ಅಂತ ಬಂದಾಗ, ಲಾಂಗ್ ಟೈಮ್ ನಾನು ಕೊಟ್ಟಿರೋದು ಅಕ್ಕಿಗೆ 12 ಅವರ್ ಆಡಿದೆ. ಒಟ್ಟಲ್ಲಿ ಹೇಳಿಲ್ಲ, ಹೇಳ್ತಾ ಇಲ್ಲ. ಬಟ್ ಇವತ್ತು ನೀವು ಅಕ್ಕಿಗಳನ್ನ ಇಟ್ಕೊಂಡಿರ್ತೀರಾ. ಆ ಇಟ್ಕೊಂಡಿರೋ ಅಕ್ಕಿಗಳಲ್ಲಿ ಒಂದು ಜೊತೆ ಮಾಡಿದಾಗ ಅದ್ರದ್ದು ಎಕ್ಸ್ಪೆಕ್ಟೇಷನ್ ಎಷ್ಟು ಅವರ್ ಬರುತ್ತೆ ಅಂತ ಒಂದು ಜೊತೆ ಹಾಕ್ತೀರಾ ಸರ್? ನಿಮ್ಮೊಂದು ಅನುಭವದಲ್ಲಿ ಹೇಳ್ತಾ ಇರೋದು. ಅದು ಸಾಧ್ಯ ಇಲ್ಲ ಸರ್. ಇಷ್ಟವರೇ ಆಡುತ್ತಂತ ಯಾರಿಗೂ ಸಾಧ್ಯ ಇಲ್ಲ ಸರ್. ಮೇಲೆ ಬಿಟ್ಟಿದ ತಕ್ಷಣ ಸಾಧ್ಯ. ಇವಾಗ ನಾನು ಹೇಳ್ತೀನಿ ಇಷ್ಟವರ ಆಡ್ಬಿಡ್ತಿದೆ ಅಂದ್ಬಿಟ್ಟು, ಅದು ಆಡಲ್ಲ. ನಮ್ಗೆ ಏನ್ ಬೇಕಾದ್ರೂ ಅದನ್ನ ಕರೆಕ್ಟ್ ಆಗಿ
ಬಿಟ್ಟು ಮಾಡಿ ಕೀಡಿ ಉಡಾನ್ ಸೆಟ್ ಮಾಡಿ ಕ್ಲೀನ್ ಆಗಿದ್ರೇನೆ ಆಡೋದು ಸರ್. ಸುಮ್ನೆ ಹೇಳ್ಬಿಟ್ಟು ಇದು ಜೊತೆ ಮಾಡಿದ ತಕ್ಷಣ ಇಷ್ಟ ಅವರ್ ಆಡುತ್ತೆ ಅನ್ಬಿಟ್ಟು ನಾನು ಒಪ್ಪಲ್ಲ. ಅಲ್ಲ ಇವಾಗ ತಾನೇ ಹೇಳಿದ್ರಲ್ಲ sir, ಕಣ್ಣಲ್ಲಿ ನೋಡ್ತೀನಿ, ಕಣ್ಣಲ್ಲಿ ನೋಡ್ತೀನಿ ಸರ್, ಪ್ಯಾಟರ್ನ್ ಅಲ್ಲಿ ನೋಡ್ತೀನಿ, ಪ್ಯಾಟರ್ನ್ ಅಲ್ಲಿ ನೋಡ್ತೀನಿ, ಇದ್ರೂನು ಹ್ಮ್ ಅದ್ರ ನೋಡಿನೇ ಸುಮ್ನೆ ಆಗ್ತೀನಿ. ಇಷ್ಟವರ್ ಆಡುತ್ತೆ ಅಂತ ನಾನು ಹೇಳಲ್ಲ. ಇಷ್ಟವರ್ ಆಡಂತ ಯಾರು ಹೇಳ್ತಾರೆ? ಬಟ್ ಇವಾಗ ನಾನು ಒಂದು ಅಕ್ಕಿ ಕೊಡ್ತೀನಿ ನಿಮ್ ಕೈಲಿ, ಹ್ಮ್ ಅದ್ರಲ್ಲಿ ಜಡ್ಜ್ಮೆಂಟ್ ಮಾಡಕ್ ಸಾಧ್ಯ ಆಗತ್ತಾ ನಿಮ್ಮ ಒಂದು ಅನುಭವದಲ್ಲಿ ಇಷ್ಟ ಅವರ್ ಆಡತ್ತಿದ್ದು ಅಂತ? ಅದು ನಾನು ಕೊಡಲ್ಲ ಸರ್. ಇಷ್ಟವರ್ ಆಡುತ್ತೆ ಅಂತ ನಾನು ಕೊಡಲ್ಲ ಸರ್. ಓಕೆ, ಕೊಡಲ್ಲ ನಾನು. ಮತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನ್ ಸರ್ ಹಾಗಾದ್ರೆ? ಏನ್ ಕಲ್ತಿ ನೀವು ಎಕ್ಸ್ಪೀರಿಯನ್ಸ್ ಅಲ್ಲಿ ಇವಾಗ ಏನ್ ಆಡ್ಸಕ್ಕೆ ಅಂತ ಹೊರಟಿರ್ತೀರಾ? ಸರ್ ನಾನು ಏನಿದ್ರು ಒಂದ್ ಜೊತೆ ಮಾಡುವಾಗ ಹ್ಮ್ ಆಡ್ಬೋದಾ ಇಲ್ಲನಾ, ಹ್ಮ್ ಇದು ಮೇಲೆ ಬಿಟ್ಟು ನೋಡೋಣ ಹ್ಮ್ ಎಷ್ಟವರ್ ಆಡುತ್ತೆ ಏನ್ ಮಾಡುತ್ತೆ ಅನ್ಬಿಟ್ಟು ಹ್ಮ್ ಅವಾಗ್ಲೇನೆ ಸರ್ ಸರ್ಟಿಫಿಕೇಶನ್ ಕೊಡೋದು. ಕೆಳಗಡೆ ಬಿಟ್ಬಿಟ್ಟು ನಾನು ಸರ್ಟಿಫಿಕೇಶನ್ ಆಗಲ್ಲ ಸರ್. ಹ್ಮ್ ಅಲ್ಲ ಇವಾಗ ಕೆಳಗಡೆನೆ ಬಿಟ್ಬಿಟ್ಟು ನೀನು 10 ಅವರ್ ಆಡುತ್ತೆ ಅಂದ್ರೆ ಎಲ್ಲ ಆಡುತ್ತೆ ಅಕ್ಕಿ? ಅಲ್ಲ ಸರ್, ಒಂದ್ ಗಂಡು ಒಂದ್ ಹೆಣ್ಣು ಹ್ಮ್ ಅದನ್ನ ಜೊತೆ ಮಾಡಿದಾಗ ಇದ್ರ ಪಟ್ಟಗಳು ಆಡ್ತವೆ ಅನ್ನೋ ಒಂದು ಸಿಂಪ್ಟಮ್ಸ್ ಅದು ಹೇಳ್ಬೋದು ಸರ್. ಅದ್ ಹೇಳ್ತೀರಾ? ಅದು ಹೇಳ್ಬೋದು. ಇಷ್ಟವರ್ ಆಡುತ್ತೆ ಅಂತ ಹೇಳಕ್ ಆಗಲ್ಲ. ಹ್ಮ್ ಆಡ್ಬೋದು, ಈ ಅಕ್ಕಿನಲ್ಲಿ ಜೊತೆ ಮಾಡಿದ್ರೆ ಆಡುತ್ತಪ್ಪ ಅನ್ಬಿಟ್ಟು ಹುಮ್ಮಸ್ ಕೊಡ್ಬೋದು ಹೊತ್ತು ಇಷ್ಟವರ್ ಆಡುತ್ತೆ ಅಂತ ಸಾಧ್ಯನೇ ಇಲ್ಲ ಸರ್. ಸರಿ ಸರ್, ಆ ಒಂದು ಜೊತೆ ಅಂತ ಮಾಡಿತೀರಾ, ಒಂದ್ ಪಟ್ಟ ಅಂತ ಮಾಡಿಸ್ತೀರಾ. ಪಟ್ಟ ಅಂತ ಮಾಡಿಸಿದಾಗ ಆ ಪಟ್ಟಗಳಿಗೆ ತಯಾರಿ ಕೊಟ್ಟು ನೀವು ಆಕಾಶಕ್ಕೆ ಬಿಡ್ತೀರಾ, ಅರ್ಥ ಆಯ್ತಾ? ಆ ಟೈಮಲ್ಲಿ ಅದಕ್ಕೆ ಟೈಮ್ನ ಇನ್ಕ್ರೀಸ್ ಮಾಡೋದು ಯಾವ ರೀತಿಲಿ ಸರ್? ಏನಂದ್ರೇನು ಸರ್, ಬಿಡ್ತಾ 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 ಹ್ಮ್ ಅದು ಬಂದು ಚಕ್ಕರ್ಗೆ ಹೋಗುತ್ತೆ. ಹ್ಮ್ ಚಕ್ಕರ್ಗೆ ಹೋದ ತಕ್ಷಣನೇ ಓ ಇದೇನಪ್ಪ ಚೆನ್ನಾಗ್ ಆಡುತ್ತಾ ಇಲ್ಲ ಅನ್ಬಿಟ್ಟು ನಾನು ನೋಡ್ಕೊಂತೀನಿ ಫಸ್ಟ್ ಚಾಲ್ ಹೆಂಗಿದೆ ಎಕ್ಕಿದು ಅನ್ಬಿಟ್ಟು. ಆಮೇಲೆ ಅದನ್ನ ಆರ್ಸಕ್ಕೆ ಬಿಡ್ತಾ 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 ಟೈಮಿಂಗ್ ಎಷ್ಟು ಬರುತ್ತೆ ಅನ್ಬಿಟ್ಟು ನೋಡ್ತೀನಿ. ನೋಡಿದ ತಕ್ಷಣ ಫುಲ್ಲು ನನಗೆ ಮುಂದೆ ಹೋಗ್ಬೇಕು ಅಕ್ಕಿ, ಹಿಂದೆ ಹೋಗ್ಬಾರ್ದು ಅಕ್ಕಿ. ಮುಂದೆ ಹೋಗ್ತಾ 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 ಇದ್ರೆ ಅವಾಗ ಓ ಇದು ಟೈಮ್ ಮಾಡುತ್ತಪ್ಪ ಅನ್ಬಿಟ್ಟು ಅದಕ್ಕೆ ತಾಕತ್ ಕೊಡ್ತೀನಿ ನಾನು. ಏನ್ ತಾಕತ್ ಕೊಡ್ತೀನಿ? ಫುಡ್ ತಾಕತ್ ಕೊಡ್ತೀನಿ ಫಸ್ಟ್. ಅವಾಗ ಬಿಡ್ತಾ 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 ಆಡ್ಕೊಂಡಿದ್ದೆ. ಏನ್ ಸರ್ ಫುಡ್ ಅಲ್ಲಿ ಏನ್ ಕೊಡ್ತೀರಾ ಸರ್? ಇವಾಗ ನನ್ನ ಮನೆದೇ ಒಂದು ಮಾತಾಡ್ತೀನಿ, ಇವಾಗ 5 ಕಳ್ಳಿ ಪಟ್ಟ ಆಡ್ತಾ ಇದೆ, ಸುಮ್ನೆ ಬಿಡ್ತಾ ಇದೀನಿ, ಇವಾಗ ಒಂದು 4 ಅವರ್ ಬರ್ತಾ ಇದೆ 5 ಕಳ್ಳಿ ಪಟ್ಟ. ಅದಕ್ಕೆ ಇನ್ನ ಇನ್ಕ್ರೀಸ್ ಮಾಡ್ಬೇಕು ಅಂದ್ರೆ ನಾನು ಏನ್ ಫುಡ್ ಕೊಡ್ಬೇಕಾಗುತ್ತೆ ಸರ್? ಬಾದಾಮ್ ಕೊಡ್ತೀನಿ ನಾನು, ದ್ರಾಕ್ಷಿ ಕೊಡ್ತೀನಿ, ಆಮೇಲೆ ಮೆನ್ಸ್ ಕೊಡ್ತೀನಿ, ಬಾಯಿ ತೆಗಿಬಾರ್ದು ಅನ್ಬಿಟ್ಟು ಮೆನ್ಸ್ ಕೊಡ್ತೀನಿ. ಅದು ಜಾಸ್ತಿ ಕೊಡಲ್ಲ, ಕಮ್ಮಿ ಕೊಡ್ತೀನಿ. ಅದೇ 3ರಿಂದ ನಾನು ಸ್ವಲ್ಪ. ಇವಾಗ ಬಾದಾಮಿನ ಯಾವ ತರ ಕೊಡೋದು ಸರ್? ಸರ್ ನೆನ್ಸ್ಬಿಟ್ಟು ಕೊಡ್ಬೇಕು. ಒಂದು ಬಾದಾಮಿ ನೆನ್ಸ್ತೀನಿ, ಒಂದ್ ಬಾದಾಮಿಯಲ್ಲಿ ಒಂದ್ ಬಾದಾಮಿ ಕೊಡ್ತೀನಿ. ಫಸ್ಟ್ ಪಟ್ಟಗಳಿಗೆ ಬಂದು ಆಡ್ಸುವಾಗ ಅರ್ಧ ಕೊಡ್ತೀನಿ ನಾನು, ಅದ್ ಏನ್ ಮಾಡುತ್ತೆ ಅನ್ಬಿಟ್ಟು. ಆಮೇಲೆ ಅದಕ್ಕೆ ಟೈಮಿಂಗ್ ಏನಾನ ಜಾಸ್ತಿ ಮಾಡಿದ್ರೆ ಒಂದ್ ಕೊಡ್ತೀನಿ. ಆಮೇಲೆ ದ್ರಾಕ್ಷಿ ಕೊಡ್ತೀನಿ. ಅದಕ್ಕೆ ಅದ್ರ ಹಿಂದಿಂದನೇ ಕೊಡ್ತೀರಾ? ಅಂದ್ರೆ ಒಂದು ದ್ರಾಕ್ಷಿ, ಒಂದು ಬಾದಾಮಿ, ಒಂದು ದ್ರಾಕ್ಷಿ, ಒಂದು ಮೆಣಸು ಅರ್ಧ ಚೆಚ್ಬಿಟ್ಟು 3 ಮಿಕ್ಸ್ ಮಾಡಿ ಒಂದ್ಸತಿ ಕೊಡ್ತೀನಿ, ಬಾಯಿ ತೆಗಿ ಕೊಡ್ತೀನಿ. ಓಕೆ, ಅವಾಗ ಅದು ಲಾಂಗ್ ಟೈಮ್ ಬರುತ್ತೆ. ಓಕೆ, ಒಂದು ಪಟ್ಟಾನ ನಾನು ಒಂದು 8 ಅವರ್ 10 ಅವರ್, ಇವಾಗ 4 ಅವರ್ ಬಂದಿದೆ 5 ಕಳ್ಳಿ ಪಟ್ಟ ಅಂದ್ರೆ ಒಂದು ದಸ್ತಾ ಆಗೋ ಟೈಮ್ ಅಷ್ಟೊತ್ತಿಗೆ ಒಂದು 10 ಅವರ್ ಅದನ್ನ ಒಂದು ಟ್ರೈನ್ ಮಾಡಿ 10 ಅವರ್ ತರಿಸ್ಕೊಳ್ಳೋ ಸಾಧ್ಯತೆ ಇದೆಯಾ? ಆಗುತ್ತೆ ಸರ್, ಆಗುತ್ತೆ, 10 ಅವರ್ ಆಗುತ್ತೆ. ಓಕೆ, ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಅದಕ್ಕೆ ಇನ್ನ ಮತ್ತೇನ್ ಕೊಡ್ಬೇಕಾಗತ್ತೆ ಸರ್? ಇವಾಗ ಒಂದು ಫುಡ್ ಅಂತ ಇವಾಗ ನೀವು ಹೇಳಿದ್ರಿ ಬಾದಾಮಿ, ದ್ರಾಕ್ಷಿ, ಅದು ಫಸ್ಟ್ ಅದು ಕೊಡ್ಬೇಕು. ಅದಾದ್ಮೇಲೆ ಕಡ್ಲೆಕಾಲು ಒಂದು 2-3 ಕೊಟ್ಟು ಬಿಡ್ಬೇಕಷ್ಟೇ ಸರ್. ಓಕೆ, ಇವಾಗ ನೀವು ಸಾಕಷ್ಟು ಟೂರ್ನಮೆಂಟ್, ಇವಾಗ ನೀವು ಅಕ್ಕಿಗಳು ಕೊಟ್ಟಿದ್ದಾಗೆಲ್ಲ ನೋಡಿದೀರಾ, ಟೂರ್ನಮೆಂಟ್ಗೆಲ್ಲ ಗೊತ್ತಿರುತ್ತೆ ಯಾವ ತರ ಹಿಂಗ್ ಮಾಡಿದೀರಾ ಅಂತ. ನಾನ್ ಕೊಟ್ಟಿರೋದು ನಾನು ಹೇಳ್ತೀನಿ ಸರ್, ಬೇರೆಯವರು ಕೊಟ್ಟಿರೋದು ಅದು ಹೆಂಗ್ ಕೊಟ್ಟಿದ್ದಾರೆ? ಅಲ್ಲ, ನಾನು ಇವಾಗ ನೀವು ಟೂರ್ನಮೆಂಟ್ ನೀವು ಕೂಡ ಕಟ್ಟಿದೀರಾ, ಆ ಕಟ್ಟ ಟೈಮಲ್ಲಿ ದಸ್ತಾ ಮಾಡೋ ಟೈಮಲ್ಲಿ ನೀವು ಏನ್ ಕೊಟ್ಟಿಟ್ಟು ದಸ್ತಾ ಮಾಡ್ತೀರಾ ಸರ್? ಸರ್ ನಾನು ಕಡ್ಲೆಕಾಲ ಕೊಡ್ತೀರಾ? ಎಷ್ಟು ಕೊಡ್ತೀರಾ ಸರ್ ಆ ಟೈಮಲ್ಲಿ? ನಾನು ಕೊಟ್ರೆ 3-4 ಅಷ್ಟೇ, ಅದಕ್ಕೆ ಮೇಲೆ ಕೊಡಲ್ಲ. ನೀರು ಅಂತ ಬಂದಾಗ ಎಷ್ಟು ಕೊಡ್ತೀರಾ? ನೀರು ನಾನು ಕೊಡ್ಸಲ್ಲ, ನೀರೇ ಕೊಡ್ಸಲ್ಲ, ನೀರ್ ಕೊಡ್ಸಲ್ಲ. ಅದು ಉಡಾನ್ ಹೆಂಗ್ ಸೆಟ್ ಮಾಡುತ್ತೆ, ಉಡಾನ್ಗೆ ಹೆಂಗ್ ಕೇಳುತ್ತೆ, ಒಂದೊಂದು ಲಾಂಗ್ ಟೈಮ್ ಮಾಡುತ್ತೆ. ಲಾಂಗ್ ಟೈಮ್ ಮಾಡುವಾಗ ನೀರ್ ಕುಡ್ಸಲ್ಲ ನಾನು, ಕಡ್ಲೆಕಾಲ ನೀರು ಅದಕ್ಕೆ ಯಾರು ಹೇಳಲ್ಲ. ರಾತ್ರಿ ಕಡ್ಲೆಕಾಳು ನೆನ್ಸಿರ್ತೀರಾ, ಬೆಳಿಗ್ಗೆ ಕೊಡ್ತೀನಿ ನಾನು 3 ಕಾಳು ಕೊಟ್ಬಿಟ್ಟು. ಲಾಂಗ್ ಟೈಮ್ ಹಾಕಿಗೆ ನೀರ್ ಕುಡ್ಸಲ್ಲ, ಅವಾಗ ಮನೆಗ್ ಬರುತ್ತೆ ಅದು ನೀರ್ ಕುಡಿಯಕ್ಕೆ. ಓಕೆ, ಅಲ್ಲ ಎಲ್ಲಾರು 20 ml 10 ml ನೀರು ಹೊಡೆದ್ಬಿಟ್ಟೆ ನೀರ್ ಕೊಡಲ್ಲ ನಾನು, ದಸ್ತಾ ಮಾಡಿ ಕಡ್ಲೆಕಾಲ ನೀರು.
ಕಡಲೆಕಾಳೆ ನೀರು. ಕಡಲೆಕಾಲೆ ನೀರು ಲಾಂಗ್ ಟೈಮ್ ಹಾಕಿಲ್ಲ. ನೀವು ಕೇಳ್ಪಟ್ಟಿದ್ದೀರಾ? ಲಾಂಗ್ ಟೈಮ್ ಅಕ್ಕಿಗೆ ತುಂಬಾ ಜಾಸ್ತಿ ಲಾಂಗ್ ಟೈಮ್ ಮಾಡ್ಬಿಡ್ತದೆ. 12 ಅವರ್ 13 ಅವರ್ ಎಲ್ಲ